ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನೋಡಿ ಇಲ್ಲಿ ಒಣ ಸೀಗಡಿದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ತುಂಬ ಸೂಪರಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಸಿಂಪಲ್ ಮಾಡೋದು ಕೂಡ. ನೋಡಿ ನಾನಿಲ್ಲಿ ಸೀಗಡಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಕಡೆ ಇದಕ್ಕೆ ಶಟ್ಲಿ ಅಂತ ಹೇಳ್ತಾರೆ. ನಾನು ನೋಡಿ ಶಟ್ಲಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ನೋಡಿ ಪ್ರಾನ್ಸ್ ಎಲ್ಲ ಟೈಮಿಗೂ ಸಿಗಲ್ಲ. ಇದು ಡ್ರೈ ಪ್ರಾನ್ಸ್ ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಸಿಗ್ತದೆ, ಮಳೆಗಾಲದಲ್ಲಿ ಸಿಗೋದಿಲ್ಲ, ಸ್ವಲ್ಪ ಕಡಿಮೆನೇ ಸಿಗೋದು. ಬೇಸಿಗೆಗಾಲದಲ್ಲಿ ಸ್ಟೋರ್ ಮಾಡಿಟ್ಟರೆ ಮಾತ್ರ ನಾವು ಮಳೆಗಾಲಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನೋಡಿ ನಾವು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಇದನ್ನು ನಾವು ಬೇಸಿಗೆಗಾಲ ಸಿಗೋ ಟೈಮಿಗೆ ತಗೊಂಡು ಸ್ಟೋರ್ ಮಾಡಿಕೊಂಡ್ರೆ ನಮಗೆ ಯಾವಾಗ ಬೇಕಂದ್ರೆ ಆವಾಗ ನಾವು ಬಳಸ್ಕೊಳ್ಬೋದು. ಇದು ಒಣಗಿಸಿ ಇಟ್ಕೊಂಡ್ರೆ ವರ್ಷಾನುಗಟ್ಟಲೆ ನಾವು ಇಟ್ಕೊಂಡು ಬಳಸ್ಕೊಳ್ಬೋದು. ಚೆನ್ನಾಗಿ ಇಟ್ಕೊಳ್ಬೇಕಷ್ಟೇ. ನಾನು ಈ ರೀತಿ ಡಬ್ಬದಲ್ಲಿ ಹಾಕ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಳ್ತೀನಿ. ಈ ರೀತಿ ಫ್ರಿಜ್ನಲ್ಲಿ ಇಟ್ಕೊಳ್ಳೋದ್ರಿಂದ ಇದೇ ಥರ ನಾವು ಇವಾಗ ಬಳಸುವಾಗ ಹೇಗಿದೆ ನೋಡಿ, ಈ ಥರ ಕಟ್ ಆಗೋ ಥರ ಅಷ್ಟೇ ಗರಿ ಗರಿಯಾಗಿ ಇರ್ತದೆ ಯಾವಾಗಲೂ ಸಹ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ. ಮತ್ತು ಒಂದು ವರ್ಷ ಆದರೂ ಸಹ ಒಂದು ಚೂರು ಕೆಡಲ್ಲ, ಚೆನ್ನಾಗಿರುತ್ತೆ. ನೀವು ಸಹ ಅದೇ ರೀತಿಯಾಗಿ ಸ್ಟೋರ್ ಮಾಡಿ ನೋಡಿ. ಆನಂತರ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನೆಲ್ಲ ತೊಗೊಂಡಿದ್ದೀನಿ ನೋಡಿ. ತೆಂಗಿನಕಾಯಿ, ಕೊತ್ತಂಬರಿ, ಹುಳಿ, ಜೀರಿಗೆ, ಬಡೆಸೊಪ್ಪು, ಮೆಣಸು ಮತ್ತು ಬೆಳ್ಳುಳ್ಳಿ ಎಲ್ಲವನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ಈಗ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳುವ. ಮೊದಲು ನಾವು ಪ್ರಾನ್ಸನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಆಯಿಲನ್ನು ಸೇರಿಸ್ತಾ ಇಲ್ಲ ನಾನಿಲ್ಲಿ. ಸ್ವಲ್ಪನೇ ಪ್ರಾನ್ಸನ್ನು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಗಮ್ಮೆನ್ನುವರೆಗೂ ರೋಸ್ಟ್ ಆಗುವವರೆಗೂ ಹುರ್ಕೊಳ್ಬೇಕು. ಅಂದರೆ ಕಪ್ಪಾಗಬಾರ್ದು, ನೀಟಾಗಿ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಪ್ರಾನ್ಸನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆನಂತರ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಹ ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಬೇಳೆ ಸಾರು ಜೊತೆ ಮತ್ತು ಊಟದ ಜೊತೆ ತುಂಬಾ ಸೂಪರಾಗಿರುತ್ತೆ. ಗಂಜಿ ಜೊತೆ ಎಲ್ಲ ನೋಡಿ. ಕೊತ್ತಂಬರಿ, ಜೀರಿಗೆ, ಬಡೆಸೊಪ್ಪು ಮೂರನ್ನು ಸಹ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಗಮ್ಮೆನ್ನವರೆಗೂ ಹುರ್ಕೊಳ್ಬೋದು. ಈ ಮಸಾಲೆ ಎಲ್ಲ ಹಾಗೇನೂ ಸಹ ಮಾಡಬಹುದು. ಆದರೆ ಇದನ್ನು ಸ್ಟೋರ್ ಮಾಡಲಿಕ್ಕೆ ಭಾಳ ದಿನಗಳವರೆಗೆ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ ಹಸಿ ಮಸಾಲೆಯನ್ನು ಬಳಸೋದ್ರಿಂದ. ನಾನಿಲ್ಲಿ ನೋಡಿ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ನಾವು ಈ ರೀತಿ ಮಾಡಿ ಈ ರೀತಿ ಎಲ್ಲವನ್ನು ಹುರಿದು ಮತ್ತು ಒಣ ಕೊಬ್ಬರಿ ಬಳಸೋದ್ರಿಂದ ತಿಂಗಳಾನುಗಟ್ಟಲೆ ನಾವು ಸ್ಟೋರ್ ಮಾಡ್ಕೊಳ್ಬೋದು. ಯಾವಾಗ ಬೇಕಂದ್ರೆ ಅವಾಗ ನಾವು ಬಳಸ್ಕೊಳ್ಳಿಕ್ಕಾಗತ್ತೆ. ಅದೇ ನಾವು ಹಸಿಯಾಗಿ ಹಾಕಿಬಿಟ್ರೆ ಜಾಸ್ತಿ ದಿನ ಮಾಡಿ ಎತ್ತಿಟ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಾನು ಎಲ್ಲ ಮಸಾಲೆಯನ್ನು ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಎಲ್ಲವನ್ನು ಹುರ್ಕೊಂಡಾಗಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು. ಮೆಣಸನ್ನು ಫಸ್ಟ್ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸು, ಕೊತ್ತಂಬರಿ, ಜೀರಿಗೆ, ಬಡೆಸೊಪ್ಪನ್ನು ಹಾಕಿ ಮೊದಲು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನಾ ಮಾಡುವ ವಿಡಿಯೋಗಳು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ. ನೋಡಿ ಇವಾಗ ಮೊದಲು ಇದನ್ನು ಫಸ್ಟು ಒಂದು ಸ್ವಲ್ಪ ತರ್ತರಿಯಾಗಿ ನೋಡಿ ರುಬ್ಕೊತಂದಿದ್ದೀನಿ. ಆನಂತರ ಇದಕ್ಕೆ ನಾನು ಬೆಳ್ಳುಳ್ಳಿ ಸೇರಿಸೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕೆಡೋದಿಲ್ಲ, ತುಂಬ ಸೂಪರಾಗಿರುತ್ತೆ. ಒಮ್ಮೆ ಈ ರೀತಿಯಾಗಿ ಮಾಡಿ ನೋಡಿ, ತುಂಬಾ ಸೂಪರಾಗಿರುತ್ತೆ. ಬೆಳ್ಳುಳ್ಳಿ, ಹುಳಿ ಮತ್ತು ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಹಸಿ ಆಗ್ತಲ್ಲ, ಹಾಗೆ ಅದನ್ನು ನಂತರ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತಲ್ಲ. ಆನಂತರ ಹುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆನಂತರ ನೋಡಿ ಅದನ್ನು ಸಹ ಮಿಕ್ಸಿ ಮಾಡಿಬಿಟ್ಟು ತಂದಿದ್ದೀನಿ. ಇವಾಗ ಪ್ರಾನ್ಸನ್ನು ಈ ರೀತಿಯಾಗಾದರೂ ಕೈಯಿಂದ ಕ್ರಷ್ ಮಾಡಿ ಹಾಕ್ಬೋದು. ಆದರೆ ಸ್ವಲ್ಪ ಮಿಕ್ಸಿಗೆ ಹಾಕಿ ತರ್ತರಿ ಮಾಡೋದ್ರಿಂದ ಮಸಾಲೆನೂ ಸಹ ಪ್ರಾನ್ಸ್ ಅದರಲ್ಲಿ ಮಿಕ್ಸಿ ಮಾಡೋದ್ರಿಂದ ಪ್ರಾನ್ಸ್ ಅದಕ್ಕೂ ಸೇರಿಸ್ಕೊಳ್ಳುತ್ತೆ. ನಾವು ಇದರ ಕೈಯಲ್ಲಿ ಕಿವುಚೋಕ್ಕಿಂತ ಈ ರೀತಿ ಸ್ವಲ್ಪ ಮಿಕ್ಸಿಲಿ ಒಂದು ಗ್ರೌಂಡ್ ತಿರ್ಸೋದ್ರಿಂದ ಮಸಾಲೆನೂ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ತುಂಬ ಸೂಪರಾಗುತ್ತೆ. ಒಂದೇ ಗ್ರೌಂಡ್ ತಿರ್ಸ್ಬೇಕು, ಜಸ್ಟ್ ತರ್ತರಿಯಾಗಿ ಮಾಡ್ಕೊಳ್ಬೇಕು. ನೋಡಿ ಇವಾಗ ನಾನು ಪೌಡ್ರ್ ಮಾಡ್ಕೊತಂದಿದ್ದೀನಿ. ಇಷ್ಟು ಪೌಡ್ರ್ ಬಿಡಿ ಬಿಡಿಯಾಗಿ ಉದುರಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ನಾವು ಮಾಡಿಟ್ಕೊಂಡು ತಿಂಗಳಾನುಗಟ್ಟಲೆ ನಾವು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಹೊರಗಡೆ ಇಟ್ಟರೆ ಒಂದು ವಾರದ ತನಕ ಇಡ್ಬೋದು. ಅದೇ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ನೋಡಿ ಸೂಪರಾಗಿರುವಂತಹ ಪ್ರಾನ್ಸ್ ಚಟ್ನಿ ಪುಡಿ ರೆಡಿಯಾಗಿದೆ. ನೀವು ಸಹ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಡಬ್ಬದಲ್ಲಿ ತುಂಬಿಟ್ಟಿದ್ದೀನಿ. ಇದನ್ನು ನಮಗೆ ಬೇಕಾದವಾಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಸೂಪರಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ.
ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ. ನೋಡಿ ನಾನಿಲ್ಲಿ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ತುಂಬ ಸೂಪರ್ ಆಗಿತ್ತು ಕೂಡ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.